ನಮಸ್ಕಾರ ಗುರು. ಇನ್ನೇನ್ IPL ಶುರುವಾಗೋದಕ್ಕೆ ಇನ್ನ ಕೆಲವೇ ದಿನಗಳಿದೆ. ಮೊದಲನೇ ಮ್ಯಾಚ್ ಆಬ್ವಿಯಸ್ಲಿ RCB ಇದೆ. ಯಾಕೆಂದ್ರೆ RCB ಕಳೆದ ಬಾರಿ ಚಾಂಪಿಯನ್ ಆಗಿದ್ರು. ಅವ್ರ ಜೊತೆ SRH ಮೊದಲನೇ ಮ್ಯಾಚ್ ನ ಆಡ್ತಾರೆ. ಈ RCB ಮೊದಲನೇ ಮ್ಯಾಚ್ ಅಲ್ಲಿ ಮತ್ತೆ ಈ ಥ್ರೂ IPL ಅಲ್ಲಿ ಯಾವ ಪ್ಲೇಯಿಂಗ್ 11 ಆಡಿಸಿದ್ರೆ ಚೆನ್ನಾಗಿರುತ್ತೆ, ಯಾರ್ಯಾರು ಯಾವ್ಯಾವ ಪ್ಲೇಸ್ ಅಲ್ಲಿ ಆಡಿದ್ರೆ ಚೆನ್ನಾಗಿರುತ್ತೆ, ಮತ್ತೆ ಯಾರ್ಯಾರು ಫಾರ್ಮ್ ಅಲ್ಲಿ ಇದ್ದಾರೆ, ಯಾರ್ಯಾರನ್ನ ಆಡಿಸ್ಬೋದು ಅಂತ ಒಂದು ಪ್ಲೇಯಿಂಗ್ 11 ನ ಮಾಡೋದಿಕ್ಕೆ ನಾನು ಬಂದಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ನನ್ನ ಪ್ಲೇಯಿಂಗ್ 11 ನ ಹೇಳ್ತಾ ಹೋಗ್ತೀನಿ. ಓಪನರ್ ಆಗಿ ಫಿಲ್ ಸಾಲ್ಟ್ ಮತ್ತೆ ಕಿಂಗ್ ಕೊಹ್ಲಿ ಬರ್ತಾರೆ. ಇನ್ನ ಮೂರನೇ ಆಟಗಾರನಾಗಿ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್, ನಾಲ್ಕನೇ ಆಟಗಾರನಾಗಿ RCB ಕ್ಯಾಪ್ಟನ್ ರಜತ್ ಪತ್ತಿದಾರ್ ಬಂದ್ರೆ, ಐದನೇ ಬ್ಯಾಟ್ಸ್ಮನ್ ಆಗಿ ಟೀಮ್ ಡೇವಿಡ್ ಬರ್ತಾರೆ. ಇನ್ನ ಆರನೇ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂತ ಜಿತೇಶ್ ಶರ್ಮಾ. ಇನ್ನ ಏಳನೇ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ ರೊಮಾಡಿಯೋ ಶಫರ್ಡ್. ಇನ್ನ ಎಂಟನೇ ಆಟಗಾರನಾಗಿ ಕುರ್ನಾಲ್ ಪಾಂಡ್ಯ ಬರ್ತಾರೆ. ಇದಾದ್ಮೇಲೆ ಬೌಲಿಂಗ್ ನ ಲೀಡ್ ಮಾಡುವಂತ ಆಟಗಾರ ಭುವನೇಶ್ವರ್ ಕುಮಾರ್, ನುವಾನ್ ತುಷಾರ, ಮಂಗೇಶ್ ಯಾದವ್. ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮನ ಆಡಿಸ್ತೀನಿ. ಇದು ನನ್ನ ಪ್ಲೇಯಿಂಗ್ 11. ಈಗ ಒಬ್ಬೊಬ್ಬ ಆಟಗಾರನ ಬಗ್ಗೆನೆ ನೀಟಾಗಿ ಮಾತಾಡ್ತಾ ಹೋಗೋಣ. ಓಪನರ್ ಫಿಲ್ ಸಾಲ್ಟ್. ಫಿಲ್ ಸಾಲ್ಟ್ ಇತ್ತೀಚೆಗೆ ಫಾರ್ಮ್ ಅಲ್ಲಿ ಇಲ್ಲ. ಕಳೆದ T20 ವರ್ಲ್ಡ್ ಕಪ್ ಅಲ್ಲೂ ಅಷ್ಟು ಚೆನ್ನಾಗಿಲ್ಲ. ಆಫ್ಟರ್ ಹೋದ್ ಸತಿ IPL ಆದ್ಮೇಲೆ ಇವರು ಫಾರ್ಮ್ ಅಲ್ಲಿ ಇಲ್ಲ ಅನ್ನೋದು ಎಲ್ಲಾ ಕಡೆಯಿಂದ ಬರ್ತಾ ಇರೋಂತ ಮಾತು. ಇವ್ರ ಜಾಗಕ್ಕೆ ಜೇಕಬ್ ಬೆಥಲ್, ಇಂಗ್ಲೆಂಡ್ ನ ಪ್ಲೇಯರ್ ಆಗಿರೋಂತ ಜೇಕಬ್ ಬೆಥಲ್ ನ ಆಡ್ಸಿ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನನ್ನ ಅನಿಸಿಕೆ ಏನಂತಂದ್ರೆ, ಫಿಲ್ ಸಾಲ್ಟ್ ಒಂದು ಬ್ಲಾಸ್ಟ್ ಆಗುವಂತ ಓಪನಿಂಗ್ ಕೊಡೋದ್ರಿಂದ ಇವ್ರಿಗೆ ಮೊದಲನೇ ಅವಕಾಶ ಇವ್ರಿಗೆ ಕೊಡಬೇಕು. ಕೆಲವು ಪಂದ್ಯಗಳನ್ನ ಆಡಿಸಿ ಆಮೇಲೆ ಜೇಕಬ್ ಬೆಥಲ್ ನ ಆಡಿಸ್ಬೇಕೋ ಬೇಡವೋ ಅನ್ನೋ ಡಿಸಿಷನ್ ಹೋಗ್ಬೇಕು ಅನ್ನೋದು ನನ್ನ ಅನಿಸಿಕೆ. ಫಾರ್ಮ್ಗೆ ಯಾವಾಗ ಬೇಕಂದ್ರೂ ಮರಳಬಹುದು. ಯಾಕೆಂದ್ರೆ ಇವರು ಇಂಟರ್ನ್ಯಾಷನಲ್ ಪ್ಲೇಯರ್ ಗಳಾಗಿರೋದ್ರಿಂದ ಇವ್ರಿಗೆ ಆಟದ ಮೇಲೆ ಇರುವಂತ ಹಿಡಿತ ಏನ್ ಕಮ್ಮಿ ಇರಲ್ಲ. ಆಟೋಮೆಟಿಕ್ ಆಗಿ ಒಂದು ಒಳ್ಳೆ ಇನ್ನಿಂಗ್ಸ್ ಬಂದ್ರೆ ಕಮ್ ಬ್ಯಾಕ್ ಮಾಡಬಹುದು ಅನ್ನೋದು ನನ್ನ ಇಂಟೆನ್ಷನ್. ಇನ್ನ ಎರಡನೇವರು ಕಿಂಗ್ ಕೊಹ್ಲಿ. ಇವ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ಅಂತ ಒಬ್ಬ ಗ್ರೇಟೆಸ್ಟ್ ಪ್ಲೇಯರ್ ಇನ್ ಆಲ್ ಓವರ್ ವರ್ಲ್ಡ್. ಯಾಕೆಂದ್ರೆ ಇವ್ರ ಮ್ಯಾಚ್ ಗಳನ್ನ ಈ ಒಂದು ಜನರೇಷನ್ ಆಲ್ಮೋಸ್ಟ್ ನೋಡೇ ಇರ್ತಾರೆ. ಕಿಂಗ್ ಕೊಹ್ಲಿ ಫಿಟ್ನೆಸ್, ಕಿಂಗ್ ಕೊಹ್ಲಿ ಆಟ, ಕಿಂಗ್ ಕೊಹ್ಲಿ ಬ್ಯಾಟಿಂಗು, ಕಿಂಗ್ ಕೊಹ್ಲಿ ಫೀಲ್ಡಿಂಗು. ಅವ್ರು ಇದ್ರೆ ಗ್ರೌಂಡ್ ಅಲ್ಲಿ ಬರುವಂತ ಆ ಒಂದು ನಾಯ್ಸು, ಆ ಒಂದು ಎನರ್ಜಿ, ಅದ್ ಲೆವೆಲ್ಲೇ ಬೇರೆ. ಇವ್ರ ಬಗ್ಗೆ ಮಾತಾಡೋಂತ ಅವಶ್ಯಕತೆನೇ ಇಲ್ಲ. ಇನ್ನ ಮೂರನೇ ಆಟಗಾರನಾಗಿ ದೇವದತ್ ಪಡಿಕ್ಕಲ್. ದೇವದತ್ ಪಡಿಕ್ಕಲ್ ಜಾಗದಲ್ಲಿ ಈಗ ಬಂದಿರುವಂತ ವೆಂಕಟೇಶ್ ಅಯ್ಯರ್ನ ಆಡಿಸ್ಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ವೆಂಕಟೇಶ್ ಅಯ್ಯರು ಈಗ ತಾನೇ RCB ಟೀಮ್ಗೆ ಬಂದಿದ್ದಾರೆ. ಬಟ್ ದೇವದತ್ ಪಡಿಕ್ಕಲ್ ಲಾಸ್ಟ್ ಇಯರ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಇಂಜುರಿಯಿಂದ ಹೊರಗಡೆ ಹೋಗಿದ್ರು. ಅವ್ರ ಜಾಗಕ್ಕೆ ಮಾಯಾಂಕ್ ಅಗರ್ವಾಲ್ ಬಂದಿದ್ರು. ಬಟ್ ದೇವದತ್ ಪಡಿಕ್ಕಲ್ ಇತ್ತೀಚೆಗೆ ಈ ಡೊಮೆಸ್ಟಿಕ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಫಸ್ಟ್ ಪ್ರಿಫರೆನ್ಸ್ ಲೆಫ್ಟ್ ಹ್ಯಾಂಡರ್ ದೇವದತ್ ಪಡಿಕ್ಕಲ್ಗೆ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಇನ್ನ ನಾಲ್ಕನೇ ಆಟಗಾರ ರಜತ್ ಪತ್ತಿದಾರ್. ಇವ್ರನ್ನ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಇವರು RCB ಯ ಕ್ಯಾಪ್ಟನ್ ಆಗಿರೋದ್ರಿಂದ ಇವರು ಆಡ್ತಾರೆ. ಸೊ ಇವರು ಕೂಡ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಇವ್ರ ಬಗ್ಗೆ ಯಾವುದೇ ತರದ ಡೌಟೇ ಇಲ್ಲ. ಇನ್ನ ಐದನೇ ಬ್ಯಾಟರ್ ಆಗಿ ಬರ್ತಾರೆ ಟೀಮ್ ಡೇವಿಡ್. ಈತ ಒಂಥರ ಬಿರುಗಾಳಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಇತ್ತೀಚೆಗಂತೂ ಇವ್ರ ಬ್ಯಾಟಿಂಗ್ ನ ನೋಡ್ತಾ ಇದ್ರೆ ಅಲ್ಟಿಮೇಟ್ ಆಗಿ ಆಡ್ತಾ ಇದ್ದಾರೆ. ಸೊ ಇವ್ರನ್ನ ಚೇಂಜ್ ಮಾಡೋ ಬಗ್ಗೆ ಯಾರು ಕೂಡ ಥಿಂಕು ಮಾಡೋದಿಲ್ಲ ಅಂತ ಬ್ಲಾಸ್ಟ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಇನ್ನ ಆರನೇವರಾಗಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ. ಇವರೊಂಥರ ಬಿಜಿಲಿ ಪಟಾಕಿ ಇದ್ದಂಗೆ. ಯಾವ ಟೈಮಲ್ಲಿ ಎಲ್ಲಿ ಹೆಂಗ್ ಸಿಡಿತಾರೆ ಅಂತ ಗೊತ್ತಾಗಲ್ಲ. ಆ ತರ ಒಂದು ಬ್ಯಾಟಿಂಗ್ ನ ಆಲ್ಮೋಸ್ಟ್ ಇವರು 360 ಡಿಗ್ರಿಲೇ ಆಡ್ತಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವ್ರ ಗುರುಗಳು DK ಸಾಹೇಬ್ರಾಗಿರೋದ್ರಿಂದ, ಅವರ ಗರಡಿಲ್ಲೇ ಬೆಳೀತಾ ಇರೋದ್ರಿಂದ ಅವ್ರ ತರನೇ ಆಟನ ಆಡ್ತಾ ಇದ್ದಾರೆ. ಸೊ ಇವರು ಕೀಪರ್ ಆಗಿ ಆಡೋದ್ರಿಂದ ಇವ್ರ ಬಗ್ಗೆ ಯಾರು ಮಾತಾಡಕ್ ಸಾಧ್ಯನೇ ಇಲ್ಲ. ಇದಾದ್ಮೇಲೆ ಬರ್ತಾರೆ ಬ್ಲಾಕ್ ಡ್ರ್ಯಾಗನ್ ರೊಮಾಡಿಯೋ ಶಫರ್ಡ್. ಈ ವ್ಯಕ್ತಿನ ಐ ಥಿಂಕ್ ಲಾಸ್ಟ್ ಸೀರೀಸ್ ಅಂದ್ರೆ ಲಾಸ್ಟ್ IPL ಅಲ್ಲಿ ಇವ್ರನ್ನ ಕೆಲವು ಮ್ಯಾಚ್ಗಳು ಆಡ್ಸಿರ್ಲಿಲ್ಲ. ಬಟ್ ಒಂದೇ ಒಂದು ಮ್ಯಾಚ್ ಅಲ್ಲಿ
ಇವ್ರು ಯಾವ ತರ ಉತ್ತರ ಕೊಟ್ರು ಅಂತಂದ್ರೆ, ನನ್ನಂತ ಪ್ಲೇಯರ್ನ ನೀವು ಕೂರಿಸ್ತೀರಾ ಅನ್ನೋಂತ ಒಂದು ಇನ್ನಿಂಗ್ಸ್ ನ ಆಡಿದ್ರು. ಎಲ್ಲಾರ್ಗು ನೆನ್ಪಿದ್ದೇ ಇರುತ್ತೆ. ಯಾರ ಮೇಲೆ ಹೇಳಿ ಆಡಿದ್ದು? ನಮ್ ಪಕ್ಕದ ಮನೆ ಅಂಕಲ್ಸ್ ಟೀಮ್ ಮೇಲೆ. ಚೆನ್ನೈ ಮೇಲೆ ಹೊಡೆದಂತ ಅವರು ಆಟ ಆಡಿದ್ರಲ್ಲ, ಆ ಒಂದು ಇನ್ನಿಂಗ್ಸು 2 ಓವರ್ ಅಲ್ಲಿ ಮ್ಯಾಚ್ ನ ಟರ್ನ್ ಮಾಡ್ಬಿಟ್ರು. ಆವಾಗಿಂದ ಶಫರ್ಡ್ ನ ಮರೆಯಕ್ಕೂ ಸಾಧ್ಯ ಇಲ್ಲ ಟೀಮ್ 11 ಅಲ್ಲಿ ಅನ್ನೋ ಅಂತ ಪ್ಲೇಯರ್ ಆದ್ರು. ಇದಾದ್ಮೇಲೆ ಆಲ್ರೌಂಡರ್ ಕುರ್ನಾಲ್ ಪಾಂಡ್ಯ, ಇವ್ರೊಂಥರ ಸೈಲೆಂಟ್ ಆಗಿ ಅವ್ರ ಕೆಲಸನ ಮುಗಿಸಿ ಹೋಗ್ತಾರೆ. ಸೊ ಇವರು ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬೌಲಿಂಗ್ ಅಲ್ಲೂ ಮಾಡ್ತಾರೆ. ಲಾಸ್ಟ್ ಟೈಮ್ ಡೆಲ್ಲಿ ಮೇಲೆ ಒಂದು ಅದ್ಭುತವಾದಂತ ಇನ್ನಿಂಗ್ಸ್ ಆಡಿದ್ರು. ಇವ್ರನ್ನ ಯಾವುದೇ ಕಾರಣಕ್ಕೂ ಈ ಪ್ಲೇಯಿಂಗ್ 11 ಇಂದ ಬಿಡಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇವರು ಬೌಲಿಂಗ್ ಅಲ್ಲಿ ಸ್ಪಿನ್ನರ್ ಆಗಿರ್ಬೋದು, ಓಪನ್ ಮಾಡ್ತಾರೆ, ಮತ್ತೆ ಡೆಪ್ತ್ ಓವರ್ ಅಲ್ಲೂ ಮಾಡ್ತಾರೆ. ಆ ಒಂದು ಕೇಪಬಿಲಿಟಿ ಇರುವಂತ ಬೌಲರ್ ಆಗಿರೋದ್ರಿಂದ ಇವ್ರನ್ನ ಬಿಡೋ ಮಾತೇ ಇಲ್ಲ. ಇನ್ನ ನೆಕ್ಸ್ಟ್ ಪ್ಲೇಯರು ಭುವನೇಶ್ವರ್ ಕುಮಾರ್. ಇವರು ಬೌಲಿಂಗ್ ಟೀಮ್ ನ ಲೀಡ್ ಮಾಡುವಂತ ಮೇನ್ ಪ್ಲೇಯರ್. ಇವ್ರಿಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿದ್ರೆ ಇವ್ರು ಎಂತ ಇವತ್ತಿಗೂ ಆ ಸ್ವಿಂಗ್ ಕಂಟ್ರೋಲ್ ನ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದ್ಭುತವಾದಂತ ಲೈನ್ ಅಂಡ್ ಲೆಂತ್ ನ ಹಂಗೆ ಮಾಡ್ತಾ ಇದ್ದಾರೆ. ಸೊ ಇವರು ಆಡೇ ಆಡ್ತಾರೆ. ಇನ್ನ ನುವಾನ್ ತುಷಾರನ್ನ ಯಾಕೆ ಆಡಿಸ್ತೆ ಅಂತ ಅಂದ್ರೆ, ನಮ್ಮ ಯಾರೋ ಏಜಲ್ವುಡ್ ಫಸ್ಟ್ ಕೆಲವು ಮ್ಯಾಚ್ ಗಳಿಗೆ ಬರೋದಿಲ್ಲ ಅಂತ ಆಲ್ರೆಡಿ ಅನೌನ್ಸ್ ಆಗಿರೋದ್ರಿಂದ ಎಲ್ಲರೂ ಜಾಕಬ್ ಡೆಫಿನ ಆಡಿಸಬಹುದು. ಯಾಕೆಂದ್ರೆ ಇವರು T20 ನಂಬರ್ 1 ಬೌಲರ್ ಪ್ರೆಸೆಂಟ್ ಅಂತ ಎಲ್ಲ ಅನ್ಕೋತಾ ಇದ್ರು. ಬಟ್ ಆದ್ರೆ ಈ ಡೆಫಿ ಅವರು ಕಳೆದ T20 ವರ್ಲ್ಡ್ ಕಪ್ ಅಂದ್ರೆ ಈಗ ಇಂಡಿಯಾದಲ್ಲಿ ಆಯ್ತಲ್ಲ, ಆ ವರ್ಲ್ಡ್ ಕಪ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇವರು ಬೇರೆ ಬೇರೆ ದೇಶಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ಬೋದು, ಬಟ್ ಇಂಡಿಯನ್ ಪಿಚ್ಗಳ ಮೇಲೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ. ಅದಕ್ಕೋಸ್ಕರನೇ ನಾನು ನುವಾನ್ ತುಷಾರ್ನ ಆಡಿಸ್ತಾ ಇದ್ದೀನಿ. ಯಾಕೆಂದ್ರೆ ಇವರು ಕಳೆದ ಸಾರಿ ಏಜಲ್ವುಡ್ ಪ್ಲೇಸ್ ಅಲ್ಲಿ ಒಂದು ಮ್ಯಾಚ್ ಅಲ್ಲೇ ಒಂದು ಒಳ್ಳೆ ಬೌಲಿಂಗ್ ನ ಮಾಡಿದ್ರು. ಸೊ ಇವ್ರ ಬೌಲಿಂಗ್ ನ ನೋಡಿರೋದ್ರಿಂದ ಇವ್ರಿಗೆ ಚಾನ್ಸ್ ಕೊಡೋಣ ಅಂತ ನಾನು ಕೊಟ್ಟಿದ್ದೀನಿ. ಇನ್ನ ಇದಾದ್ಮೇಲೆ ಮಂಗೇಶ್ ಯಾದವ್, ಈತ ಎಕ್ಸೈಟೆಡ್ ಯಂಗ್ ಪ್ಲೇಯರ್ ಅಂತ ಹೇಳ್ಬೋದು. ಈ ಜಾಗದಲ್ಲಿ ಎಲ್ರು ಯಶ್ ದಯಾಳ್ ಅಂತ ಇದ್ರು. ಯಶ್ ದಯಾಳ್ ಖಂಡಿತವಾಗಿ ಈ ಒಂದು ಸೀಸನ್ ನ ಆಡೋದಿಲ್ಲ. ಅವರ ವೈಯಕ್ತಿಕ ಕಾರಣಗಳಿಂದ ಈ ಸೀಸನ್ ಆಡೋದಿಲ್ಲ ಅಂತ ಆಲ್ಮೋಸ್ಟ್ ಫೈನಲ್ ಆಗೋಗಿದೆ. ಈ ಕಾರಣಕ್ಕೋಸ್ಕರನೇ ಈ ಮಂಗೇಶ್ ಯಾದವ್ನ ಆಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಆದ್ರೆ ಇವ್ರಿಗಿಂತ ಸೀನಿಯರ್ ರಸಿಕ್ ದಾರ್, ಇವ್ರನ್ನ ಆಡಿಸ್ಬೋದು. ಇವ್ರಿಗತ್ರ ಒಳ್ಳೆ ವೇರಿಯೇಷನ್ ಇದೆ. ಬಟ್ ಆದ್ರೆ ಯಶ್ ದಯಾಳ್ ಪ್ಲೇಸ್ ಅಲ್ಲಿ ಆಡಿಸ್ಬೇಕಂತ ಅಂದ್ರೆ ಯಶ್ ದಯಾಳು ಲೆಫ್ಟ್ ಹ್ಯಾಂಡರು ಒಳ್ಳೆ ವೇರಿಯೇಷನ್ ಇಟ್ಟಿದ್ರು. ಮಂಗೇಶ್ ಯಾದವ್ ಲೆಫ್ಟ್ ಹ್ಯಾಂಡರು ಒಳ್ಳೆ ವೇರಿಯೇಷನ್ ಇಟ್ಟಿದ್ದಾರೆ ಅಂತ ಮಂಗೇಶ್ ಯಾದವ್ನ ಆಯ್ಕೆ ಮಾಡ್ಕೊಂಡೆ. ರಸಿಕ್ ದಾರು ಒಳ್ಳೆ ಬೌಲರೇ, ಬಟ್ ಆದ್ರೆ ಇವರು ರೈಟ್ ಹ್ಯಾಂಡರ್ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವ್ರನ್ನ ಆಡಿಸ್ತಾ ಇಲ್ಲ. ಇನ್ನ 12ನೇ ಆಟಗಾರ ಅಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ಯಾರು ಆಡ್ತಾರೆ? ಸುಯೇಶ್ ಶರ್ಮಾ ಒಳ್ಳೆ ಬೌಲರೇ, ಒಳ್ಳೆ ಪೇಸ್ ಅಲ್ಲಿ ಆಗ್ತಾರೆ. ಬಟ್ ಆದ್ರೆ ಅವ್ರು ಗೇಮ್ ಚೇಂಜರ್, ಆಬ್ವಿಯಸ್ಲಿ ಅದನ್ನ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಇವ್ರದ್ರಲ್ಲಿ ಎಲ್ಲಿ ಮೈನಸ್ ಇದೆ ಅಂತ ಅಂದ್ರೆ ಆ ಒಂದು ಪೇಸ್ ವೇರಿಯೇಷನ್ ಇಲ್ಲ, ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ, ಒಂದು ಲೈನ್ ಅಂಡ್ ಲೆಂತ್ ಅಲ್ಲಿ ಹಾಕಲ್ಲ. ಅಂದ್ರೆ ಇವ್ರು ಯಾವಾಗ ಆಫ್ ಆಗ್ತಾರೆ ಯಾವಾಗ ಆನ್ ಆಗ್ತಾರೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಆ ತರ ಒಬ್ಬ ಬೌಲರ್. ಇವ್ರೇನಾದ್ರು ಪಕ್ಕಾ ವೇರಿಯೇಷನ್ ಇಡ್ಕೊಂಡು ಪೇಸ್ ನ ವೇರಿ ಮಾಡ್ಕೊಂಡು ಆ ಒಂದು ಗೂಗ್ಲಿಗಳನ್ನ, ಅದು ಫಾಸ್ಟ್ ಥ್ರೂ ಗೂಗ್ಲಿಗಳನ್ನ ಹಾಕ್ತಾರೆ. ಅವನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಇವರು ಈ ಒಂದು ಸೀಸನ್ ನಲ್ಲಿ ನನಗ್ ಗೊತ್ತಿರಂಗೆ ಮೋಸ್ಟ್ ವಿಕೆಟ್ ಟೇಕರ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ನನ್ನ ಈ ಸರಿ 2026 IPL ನ ಪ್ಲೇಯಿಂಗ್ 11 ಆಗಿರುತ್ತೆ. ಇದು ಹೋಗ್ತಾ ಹೋಗ್ತಾ ಚೇಂಜಸ್ ಆಗ್ಬೋದು. ನಾನು ಮೊದಲನೇ ಮ್ಯಾಚ್ಗೆ ನಾನು ಈ ಒಂದು ಪ್ರಿಡಿಕ್ಟ್ ಮಾಡಿದ್ದೀನಿ. ಸೊ ಈ 11 ಜನ ಆಟಗಾರರಲ್ಲಿ ಪ್ಲಸ್ ಒಂದು 12 ಜನ ಆಟಗಾರರಲ್ಲಿ ಎಷ್ಟು ಜನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೋಗ್ತಾ ನೋಡೋಣ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.